ವೀಕ್ಷಕರೇ ನಮಸ್ಕಾರ. ನೀವು ನಮ್ಮ ವಿಡಿಯೋನ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ವೀಕ್ಷಕರೇ, ಈ ಬಾರಿ ಬೇಸಿಗೆ ಬಿಸಿ ಹೇಗಿತ್ತು ಅಂತ ಅಂದ್ರೆ ಜನ ಮಧ್ಯಾಹ್ನದ ಬಿಸಿಲಿಗೆ ಹೆದರಿ ಮನೆಯಲ್ಲೇ ಇರ್ತಾ ಇದ್ರು. ಯಾವಾಗ ಈ ಬೇಸಿಗೆ ಕಳೆಯಿತು ಅಂತ ದಿನಗಳನ್ನು ಲೆಕ್ಕ ಹಾಕ್ತಾ ಇದ್ರು. ಇದರ ಬೇಸಿಗೆ ಎಷ್ಟಿತ್ತು ಅಂತಂದ್ರೆ ಹಳ್ಳಿಗಳಲ್ಲಿ ಕೆರೆ ಕಟ್ಟೆಗಳು ಬತ್ತು ಹೋಗಿದ್ವು, ಬೋರ್ವೆಲ್ಗಳ ನೀರು ಬತ್ತು ಹೋಗಿದ್ವು, ನೆಲ ಸುಡುವ ಕಬ್ಬಿಣದ ಹಲಗೆ ಅಂತಾಗಿತ್ತು. ಯಾವಾಗ ಮಳೆ ಬರುತ್ತೋ ಅಂತ ಜನ ಜೂನ್ ತಿಂಗಳನ್ನ ಎದುರು ನೋಡ್ತಾ ಇದ್ರು. ಯಾಕೆ ಅಂತಂದ್ರೆ ಮುಂಗಾರಿನ ಮಳೆ ಆರಂಭವಾಗುವಂಥದ್ದು, ನೆಲ ತಣಿಯುವಂಥದ್ದು, ಭೂಮಿ ಮಳೆ ನೀರಲ್ಲಿ ಮಿಂದು ಹಸಿರಿನಿಂದ ಕಂಗೊಳಿಸುವಂಥದ್ದು, ಕೆರೆ ಕಟ್ಟೆಗಳು ತುಂಬುವಂಥದ್ದು, ನದಿಗಳು ಹರಿಯೋದಕ್ಕೆ ಶುರು ಮಾಡುವಂಥದ್ದು, ತಂಪಾದ ದಿನಗಳನ್ನು ನೆನಪು ಮಾಡಿಕೊಂಡು ಈ ಬೇಸಿಗೆಯನ್ನು ಜನ ಸಹಿಸ್ಕೊಳ್ತಾ ಇದ್ರು. ಹಾಗಾದ್ರೆ ಈ ಬಾರಿಯ ಮುಂಗಾರು ಹೇಗಿರುತ್ತೆ ಅಂತಂದ್ರೆ ಮಳೆ ಸಾಕಷ್ಟು ಪ್ರಮಾಣದಲ್ಲಿ ಆದರೆ ಬೆಳೆ ಚೆನ್ನಾಗಿರುತ್ತೆ. ಬೆಳೆ ಚೆನ್ನಾಗಿದ್ರೆ ರೈತ ಚೆನ್ನಾಗಿರ್ತಾನೆ. ರೈತನ ಬದುಕು ಚೆನ್ನಾಗಿದ್ರೆ ಅವನ ಬದುಕು, ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಿರುತ್ತೆ. ರೈತ ನಗ್ತಾ ಇದ್ರೆ ದೇಶ ಸುಭಿಕ್ಷವಾಗಿರುತ್ತೆ, ಖುಷಿಯಿಂದ ಇರುತ್ತೆ. ಈ ಮುಂಗಾರಿನ ಬಗ್ಗೆ ಹವಾಮಾನ ಇಲಾಖೆ ಏನು ಹೇಳುತ್ತೆ ಅಂತಂದ್ರೆ, ಏನು ಖುಷಿ ವಿಷಯ ಅಂತಂದ್ರೆ ಆತನಿಗೆ ಕಾರಣ ಏನು ಅನ್ನೋದನ್ನ ಬಗ್ಗೆ ಈ ಒಂದು ಚಿಕ್ಕ ಮಾಹಿತಿಯನ್ನು ನಾನಿಲ್ಲಿ ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ. ಬೇಸಿಗೆ ಮುಗಿದು ಮಳೆಗಾಲದ ಹೊಸಲಿನಲ್ಲಿ ನಾವಿದ್ದೀವಿ. ಆಗಲೇ ಕೆಲವು ಕಡೆ ಮಳೆ ಪ್ರಾರಂಭವಾಗಿದೆ ಕೂಡ. ಈ ಬಾರಿ ಮುಂಗಾರು ಆಗಮನ ನಿರೀಕ್ಷೆಗೂ ಮೊದಲಿದೆ, ಬೇಗ ಆಗ್ತಾ ಇರೋದ್ರಿಂದ ಹವಾಮಾನ ಇಲಾಖೆ ಕೂಡ ವರದಿಯನ್ನು ಕೊಡ್ತಾ ಇದೆ. ಮುಂಗಾರು ಅಂತ ಅಂದರೆ ಮಳೆಗಾಲದ ಆರಂಭ. ಇದು ಅರಬ್ಬಿ ಸಮುದ್ರದಿಂದ ಬೀಸುವ ನೈಋತ್ಯ ವಾಣಿಜ್ಯ ಮಾನ್ಸೂನ್ ಮಾರುತಗಳಿಂದ ಈ ಮಳೆಗೆ ಕಾರಣವಾಗ್ತದೆ. ಕರ್ನಾಟಕದ ರೈತರು ಈ ಮಳೆಯನ್ನು ನಂಬಿನೇ ಬಿತ್ತನೆ ಕಾರ್ಯಗಳನ್ನು ಪ್ರಾರಂಭ ಮಾಡ್ತಾರೆ. ಸಾಮಾನ್ಯವಾಗಿ ಬಂಗಾಳಕೊಲ್ಲಿ ಮತ್ತು ಅರಬ್ಬಿ ಸಮುದ್ರದಲ್ಲಿ ಉಂಟಾಗುವ ವಾಯುಭಾರ ಕುಸಿತ ಈ ಮುಂಗಾರಿನ ಮಾರುತಗಳನ್ನು ಹೆಚ್ಚು ಚುರುಕುಗೊಳಿಸುತ್ತದೆ. ಮೇ 26 ಹೊತ್ತಿಗೆ ಮುಂಗಾರಿನ ಮಾರುತಗಳು ಕೇರಳವನ್ನು ಪ್ರವೇಶಿಸುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಹೇಳಿದೆ. ಈಗಾಗಲೇ ಮುಂಗಾರಿನ ಮಾರುತಗಳು ಅಂಡಮಾನ್ ನಿಕೋಬಾರನ್ನು ಮುಟ್ಟಿರುವಂಥದ್ದು. ಇನ್ನು 4-5 ದಿನಗಳಲ್ಲಿ ಮುಂಗಾರಿನ ಮಾರುತಗಳು ಕೇರಳವನ್ನು ತಲುಪುತ್ತವೆ. ಇದಾದ 4-5 ದಿನಗಳಲ್ಲಿ ಕರ್ನಾಟಕವನ್ನು ಪ್ರವೇಶ ಮಾಡುತ್ತೆ. ಜೂನ್ ಮೊದಲ ವಾರದಲ್ಲಿ ಸಂಪೂರ್ಣವಾಗಿ ಕರ್ನಾಟಕವನ್ನು ಮುತ್ತಿಗೆ ಹಾಕುತ್ತೆ. ಜುಲೈ ಮೊದಲ ವಾರದ ಒಳಗೆ ದೇಶವನ್ನು ಈ ಮುಂಗಾರಿನ ಮಾರುತಗಳು ಆವರಿಸಿಕೊಳ್ಳುವಂಥದ್ದು. ಇಂಥ ಮುಂಗಾರು ಮೇ ಕೊನೆಯ ವಾರದಲ್ಲೇ ಕಾಲಿಡ್ತಾ ಇರುವಂಥದ್ದು. ಕಳೆದ ಬಾರಿ ಮೇ 24ಕ್ಕೆ ಮುಂಗಾರು ಬಂದು ದಾಖಲೆಯನ್ನು ನಿರ್ಮಾಣ ಮಾಡಿತ್ತು. ಈ ಬಾರಿಯೂ ಕೂಡ ಹಾಗೆ ಆಗುವ ಸಾಧ್ಯತೆ ಇದೆ ಎನ್ನುವಂಥದ್ದು ಹವಾಮಾನ ಇಲಾಖೆಯ ವರದಿ. ಮುಂಗಾರು ಬಂದರೆ ಕೃಷಿಯಲ್ಲಿ ಉತ್ಸಾಹ ಹೆಚ್ಚಾಗುತ್ತೆ, ಬಿತ್ತನೆ ಕಾರ್ಯಗಳು ಪ್ರಾರಂಭವಾಗುತ್ತೆ. ಬೇರೆ ದೇಶಗಳಲ್ಲಿ ಈ ಒಂದು ಮುಂಗಾರು ಅಂತ ಅಂದರೆ ಒಂದು ಋತು ಮಾತ್ರ. ಆದರೆ ಭಾರತದಂಥ ದೊಡ್ಡ ದೇಶಕ್ಕೆ ಇದು ಒಂದು ಹಬ್ಬ. ಈ ಹಬ್ಬದ ಅನುಭವಗಳನ್ನು ಅನುಭವಿಸಿದಂಥವ್ರಿಗೆ ಮಾತ್ರ ಈ ಖುಷಿ ಗೊತ್ತಿರುತ್ತೆ. ಪ್ರಕೃತಿ ಮಾನ್ಸೂನನ್ನು ಅಪ್ಪುಕೊಳ್ಳುತ್ತೆ, ಪ್ರಕೃತಿ ತಂಪಾಗುತ್ತೆ, ಭೂತಾಯಿ ಹಸಿರಿನ ಸೀರೆಯನ್ನು ಉಟ್ಟು ಮಲಗಿರುವಂಥದನ್ನು ನೋಡೋದೇ ಒಂದು ಚಂದ. ಭಾರತ IT ಹಬ್ ಆಗಿ ಬೆಳೆದಿರಬಹುದು, ಶಿಕ್ಷಣ ರಕ್ಷಣಾ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಿರಬಹುದು, ಸೈನ್ಸ್ ಮತ್ತು ಟೆಕ್ನಾಲಜಿಯಲ್ಲಿ ದೊಡ್ಡ ಮಟ್ಟದ ಗುರಿಯನ್ನು ಸಾಧಿಸಿರ್ಬೋದು, ಹೆಸರನ್ನು ಗಳಿಸಿರ್ಬೋದು. ಆದರೆ ಇವತ್ತಿಗೂ ಭಾರತದಲ್ಲಿ 55% ಜನರು ಉದ್ಯೋಗ ನೀಡಿರುವಂಥದ್ದು ಕೃಷಿ. ನಮ್ಮ ದೇಶದ ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ಒಟ್ಟು 375 ಮಿಲಿಯನ್ ಟನ್ನನ್ನು ಮುಟ್ಟಿರುವಂಥದ್ದು. ಇನ್ನು ತೋಟಗಾರಿಕೆ ಉತ್ಪಾದನೆಯಲ್ಲಿ 62.08 ಮಿಲಿಯನ್ ಟನ್ಗಳನ್ನು ಗುರಿಯನ್ನು ಸಾಧಿಸಿರುವಂಥದ್ದು. ಹಾಲು ಕಾಳುಗಳ ಉತ್ಪಾದನೆಯಲ್ಲಿ, ಸೆಣಬಿನ ಉತ್ಪಾದನೆಯಲ್ಲಿ, ಅಕ್ಕಿ ಉತ್ಪಾದನೆಯಲ್ಲಿ ಭಾರತ ವಿಶ್ವದಲ್ಲಿ ಮೊದಲ ಸ್ಥಾನವನ್ನು ಪಡೆಯುವುದಕ್ಕೆ ಕಾರಣವಾಗಿರುವಂಥದ್ದು. ಹಣ್ಣು ತರಕಾರಿ ಬೆಳೆಗಳ ಉತ್ಪಾದನೆಯಲ್ಲಿ 2ನೇ ಸ್ಥಾನವನ್ನು ಪಡೆದಿರುವಂಥದ್ದು. ಮೀನುಗಾರಿಕೆ ಹಾಲು ಉತ್ಪಾದನೆಯಲ್ಲಿ ಕೂಡ ಭಾರತ ಪ್ರಗತಿಯನ್ನು ಕಾಣಿರೋದಕ್ಕೆ ಕಾರಣವಾಗಿರುವಂಥದ್ದು ಇದೇ ಮುಂಗಾರಿನ ಮಳೆ ಅಂದರೆ ನಾವು ನಂಬಲೇಬೇಕು. ಭಾರತದ ಒಟ್ಟು ಕೃಷಿ ಭೂಮಿಯಲ್ಲಿ ಮಳೆ ಆಧಾರಿತ ಭೂಮಿ 60%ರಷ್ಟಿದೆ. ಇನ್ನುಳಿದ 40% ಕೃಷಿ ಭೂಮಿ ಮಾತ್ರ ನೀರಾವರಿ ಸೌಲಭ್ಯವನ್ನು ಪಡೆದಿರುವಂಥದ್ದು. 50% ಭಾರತದ ಕೃಷಿ ಅವಲಂಬಿಸಿರುವಂಥದ್ದು ಈ ಮುಂಗಾರಿನ ಮಳೆಯನ್ನೇ. ಹೀಗಾಗಿ ಒಮ್ಮೆ ಮಳೆ ಕೈ ಕೊಟ್ಟರೆ ಭಾರತದಲ್ಲಿ ದೊಡ್ಡ ಸಮಸ್ಯೆ ಆಗ್ತದೆ. ಅದರಲ್ಲೂ ದಕ್ಷಿಣ ರಾಜ್ಯಗಳಾದ ಕರ್ನಾಟಕ, ತಮಿಳುನಾಡು, ಆಂಧ್ರ, ತೆಲಂಗಾಣ ರಾಜ್ಯಗಳಲ್ಲಿ ಈ ಸಮಸ್ಯೆ ಕೊಂಚ ಹೆಚ್ಚೇನೆ. ಉತ್ತರದಲ್ಲಿ ವರ್ಷ ಪೂರ್ತಿ ಹರಿಯುವಂತ ನದಿಗಳಿತ್ತು ಅಂತ ಅಂದ್ರೆ ದಕ್ಷಿಣದಲ್ಲಿ ಬರೀ ಮಳೆಗಾಲದಲ್ಲಿ ಹರಿಯುವಂತಹ ನದಿಗಳು ಮಾತ್ರ ಇರುವಂಥದ್ದು. ಈ ಮಳೆಯ ನೀರನ್ನ ಡ್ಯಾಮ್ಗಳಲ್ಲಿ ಸಂಗ್ರಹ ಮಾಡಿ ವರ್ಷ ಪೂರ್ತಿ ಬಳಸುವಂಥದ್ದು ದಕ್ಷಿಣದ ರಾಜ್ಯಗಳು. ಹೀಗಾಗಿ ಈ ಮುಂಗಾರಿನ ಮಳೆಯ ಅವಶ್ಯಕತೆ ಇರುವಂಥದ್ದು ಹೆಚ್ಚು ದಕ್ಷಿಣದ ರಾಜ್ಯಗಳಿಗೆ. ಸಾಮಾನ್ಯವಾಗಿ 1971ರಿಂದ 2020ರವರೆಗೆ ಭಾರತದಲ್ಲಿ 87 ಸೆಂಟಿಮೀಟರ್ಸ್ ಅಷ್ಟು ಮಳೆಯಾಗಿದೆ. ಆದರೆ ಮುಂಗಾರು ಬೇಗ ಭಾರತಕ್ಕೆ ಕಾಲಿಟ್ಟರೂ ಕೂಡ ಬೀಳುವ ಮಳೆಯ ಪ್ರಮಾಣ ಕಡಿಮೆ ಆಗಿರುವಂಥದ್ದು ಈ ಬಾರಿ ಕೊಂಚ ಹೆದರಿಕೆಯನ್ನು ತಂದಿದೆ.
ಈ ಬಾರಿ ಮುಂಗಾರಿನಲ್ಲಿ 7% ಅಷ್ಟು ಮಳೆಯ ಕೊರತೆ ಉಂಟಾಗುತ್ತೆ ಅನ್ನುವಂಥದ್ದು ಹವಾಮಾನ ಇಲಾಖೆ ವರದಿ. ಮಾನ್ಸೂನ್ ಬೇಗ ಬರ್ತಾ ಇದೆ ಅನ್ನೋದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಇದರ ಕೊರತೆ ಬಹಳ ಎಚ್ಚರಿಕೆಯನ್ನ ನೀಡಿರುವಂಥದ್ದು. ಹಾಗೆಯೇ ಹವಾಮಾನ ಇಲಾಖೆ ಕೂಡ ನದಿ ತೀರದಲ್ಲಿ ಹಾಗೂ ಸಮುದ್ರ ತೀರಗಳಲ್ಲಿರುವ ಕುಟುಂಬಗಳಿಗೆ ನೀರಿನ ಅಬ್ಬರವನ್ನು ಗಮನಿಸಿ ಸುರಕ್ಷಿತ ಪ್ರದೇಶಗಳಿಗೆ ಹೋಗಬೇಕು ಅನ್ನುವಂತಹ ಎಚ್ಚರಿಕೆಯನ್ನ ನೀಡಿದೆ. ಮರಗಳ ಬಳಿ ಯಾರು ನಿಲ್ಬೇಡಿ ಅಂತ ಹೇಳಿದೆ. ಸಿಡಿಲು ಬೀಳುವ ಪ್ರದೇಶಗಳಿಂದ ತಪ್ಪಿಸಿಕೊಳ್ಳಿ ಅಂತ ಹೇಳಿದೆ. ಹವಾಮಾನ ಇಲಾಖೆ ಕೊಟ್ಟಿರುವಂತಹ ಎಚ್ಚರಿಕೆಯನ್ನು ಆಧರಿಸಿ ಭೂಕುಸಿತ ಉಂಟಾಗುವ ಪ್ರದೇಶಗಳಲ್ಲಿ ಕೂಡ ಜನ ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥ ಮಾಹಿತಿಯನ್ನು ನೀಡಲಾಗಿದೆ. ಅದರಲ್ಲೂ ಕೂಡ ಕರ್ನಾಟಕದಲ್ಲಿ ಮನೆಯ ಸುತ್ತಮುತ್ತ ಹಳೆಯ ಮರಗಳಿದ್ರೆ ಅದನ್ನು ತೆರವುಗೊಳಿಸಬೇಕು ಅಂತ ಕೂಡ ಸೂಚನೆಯನ್ನು ನೀಡಲಾಗಿದೆ. ಹೀಗೆ ಮುಂಗಾರಿನ ಪ್ರವೇಶ ಮೊದಲಿದ್ರೂ ಮಳೆಯ ಕೊರತೆ ಕೂಡ ಸಾಕಷ್ಟಿದೆ. ಮಳೆಗಾಲದಲ್ಲಿ ಜನ ಎಚ್ಚರಿಕೆಯನ್ನು ವಹಿಸಬೇಕು, ತಮ್ಮ ಜೊತೆ ತಮ್ಮ ಜಾನುವಾರುಗಳ ಕಡೆ ಗಮನ ಹರಿಸಬೇಕು ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.